ಅಪಾಯದ ತುತ್ತ ತುದಿಗೆ ಬಂದ ಕರ್ನಾಟಕ. ಒಬ್ಬೊಬ್ಬರ ತಲೆ ಮೇಲೆ 1,10,000 ರೂಪಾಯಿ ಸಾಲ. ದಾಖಲೆಯ ಬಜೆಟ್ ಸಿಕ್ತು 3ನೇ ಕಿರೀಟ. ಆ ರಾಜ್ಯಗಳಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ದೇಶದ ಐಟಿ ಹಬ್, ದೇಶದ 3ನೇ ಅತಿ ದೊಡ್ಡ ಎಕಾನಮಿ. ದೇಶದ ಎಕಾನಮಿಯಲ್ಲಿ ನಮ್ದು 8.04% ಪಾಲು. ಆದರೆ ಇದೇ ಕರ್ನಾಟಕದ ಎಕಾನಮಿ ಈಗ ಅಪಾಯದ ಬಾಗಿಲಿಗೆ ಬಂದು ನಿಂತ್ಕೊಂಡಿದೆ. ಅಪಾಯದ ಒಳಗೆ ಹೋಗಿಲ್ಲ, ಬಾಗಿಲಿಗೆ ಬಂದು ನಿಂತ್ಕೊಂಡಿದೆ. ಇತ್ತೀಚೆಗೆ ನಮ್ಮ ಸರ್ಕಾರ ದಾಖಲೆಯ 4 ಲಕ್ಷ ಕೋಟಿ ರೂಪಾಯಿನ ಬಜೆಟ್ ಮಂಡನೆ ಮಾಡಿತು. ವರ್ಷ ಕಳೆದ ಹಾಗೂ ಕೂಡ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಹೊಸ ದಾಖಲೆ ಸೃಷ್ಟಿ ಆಗ್ತಾನೆ ಹೋಗುತ್ತೆ. ಆದರೆ ಇದೇ ವೇಳೆ ನಮ್ಮ ಸಾಲದ ಪ್ರಮಾಣ ಕೂಡ ಏರಿಕೆಯಾಗಿದೆ. ಅದೇನು ಸಣ್ಣದಲ್ಲ. ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಕರ್ನಾಟಕ ರೋಗ ಪೀಡಿತ ರಾಜ್ಯಗಳ ಪಟ್ಟಿಯಲ್ಲಿ ಕಾಣಿಸೋ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಿದ್ರೆ ರಾಜ್ಯದ ಆರ್ಥಿಕತೆಗೆ ಆಗ್ತಿರೋದೇನು? ಒಬ್ಬೊಬ್ಬರ ತಲೆ ಮೇಲೆ ಎಷ್ಟೆಷ್ಟು ಸಾಲ ಇದೆ? ದೇಶದಲ್ಲಿ ಇತರ ರಾಜ್ಯಗಳ ಸ್ಥಿತಿಗತಿ ಹೇಗಿದೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmaga.com. ನಾನು ಅಮರ್ ಪ್ರಸಾದ್. 25% ಅಂಚಿಗೆ ಬಂದು ನಿಂತ ಸಾಲ. ಅಪಾಯಕ್ಕಿರೋದು ಇನ್ನೊಂದೇ ಹೆಜ್ಜೆ. ಸ್ನೇಹಿತರೆ, ಸಾಲ ಸರ್ಕಾರಕ್ಕಾಗ್ಲಿ ಮನುಷ್ಯರಿಗಾಗ್ಲಿ ಇದು ಹೊಸ್ತಲ್ಲ. ಎಲ್ಲ ಸರ್ಕಾರಗಳು ಸಾಲ ಮಾಡ್ತವೆ, ಅದರಲ್ಲೇನು ಆಶ್ಚರ್ಯ ಇಲ್ಲ. ಆದರೆ ನಾವು ಸಾಲವನ್ನು ಎಷ್ಟು ಮಾಡ್ತೀವಿ ಅದು ಕೂಡ ಮುಖ್ಯವಾಗುತ್ತೆ. ನಮ್ಮ ಆದಾಯ ಲೆಕ್ಕಿಸದೆ ಹೆಚ್ಚು ಸಾಲ ಮಾಡಿಕೊಂಡ್ರೆ ನಾವು ದಿವಾಳಿ ಆಗ್ತೇವೆ. ರಾಜ್ಯದ ಆದಾಯಕ್ಕಿಂತ ಹೆಚ್ಚು ಸಾಲ ಮಾಡಿಕೊಂಡು ಬೇಕಾಬಿಟ್ಟು ಖರ್ಚು ಮಾಡಿದ್ರೆ ಸರ್ಕಾರ ಕೂಡ ದಿವಾಳಿ ಆಗುತ್ತೆ. ಮನುಷ್ಯರು ಹೆಂಗೆ ದಿವಾಳಿ ಆಗ್ತಾರೋ ಹಾಗೆ ಈಗ ರಾಜ್ಯದ ಪರಿಸ್ಥಿತಿ ಕೂಡ ಸ್ವಲ್ಪ ಹೆದರಿಕೆಯಿಂದ ನೋಡೋ ರೀತಿ ಆಗಿದೆ. ಯಾಕೆ ಅಂತ ನೋಡ್ತಾ ಹೋಗೋಣ. 2024-25ರಲ್ಲಿ ಅಂದರೆ ಕಳೆದ ವರ್ಷ ರಾಜ್ಯದ ಬಜೆಟ್ 3,71,000 ಕೋಟಿ ಇತ್ತು. ಈ ಸಲ 10% ರೈಸ್ ಆಗಿ 38,000 ಕೋಟಿ ರೂಪಾಯಿ ಜಂಪ್ ಆಗಿ 4,09,500 ಕೋಟಿ ರೂಪಾಯಿ ತಲುಪಿದೆ. ಬಜೆಟ್ನ ವಿತ್ತೀಯ ಕೊರತೆ 90,428 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ವಿತ್ತೀಯ ಕೊರತೆ ಅಂದರೆ ಸರ್ಕಾರದ ಖರ್ಚಿಗೆ ಹೋಲಿಸಿದ್ರೆ ಆದಾಯದಲ್ಲಿ ಇರೋ ಕೊರತೆ. ಇದು ರಾಜ್ಯದ GDPಯ 2.95%ನಷ್ಟಿದೆ. ಶೇಕಡ 2.95%ನಷ್ಟಿದೆ. ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಬಜೆಟ್ನ ವಿತ್ತೀಯ ಕೊರತೆನೇ ಬೇರೆ, ಶಾಶ್ವತ ಸಾಲವೇ ಬೇರೆ. ಈ ಸಾಲಕ್ಕೆ ನಾವು ಪ್ರತ್ಯೇಕವಾಗಿ ಬಡ್ಡಿ ಕಟ್ಟಬೇಕಾಗಿ ಬರುತ್ತೆ. ಈ ಸಲ ರಾಜ್ಯ ಸರ್ಕಾರ 1.16 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಬೇಕಾಗತ್ತೆ ಅಂತ ಹೇಳಿದೆ. ಇದರಿಂದ ನಮ್ಮ ರಾಜ್ಯದ ಒಟ್ಟು ಸಾಲ 2026ರ ಮಾರ್ಚ್ ಅಂತ್ಯಕ್ಕೆ 7,64,655 ಕೋಟಿ ರೂಪಾಯಿ ಆಗತ್ತೆ. ಅಂದರೆ GDPಯ 24.91%. ಇದು ಸರ್ಕಾರವೇ ಕೊಟ್ಟಿರೋ ಮಾಹಿತಿ. ಆದರೆ ಈ ನಂಬರೇ ಈಗ ರಾಜ್ಯದ ಆರ್ಥಿಕ ಆರೋಗ್ಯದ ಬಗ್ಗೆ ಪ್ರಶ್ನೆಗಳನ್ನು ಮುಂದಕ್ಕೆ ಬಿಸಾಕ್ತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರದ ಆರ್ಥಿಕ ಮಾಪನದ ಪ್ರಕಾರ ನಮ್ಮ GDP ಆರೋಗ್ಯಕರ ಅಂತ ಅನಿಸ್ಕೋಬೇಕು ಅಂದರೆ ನಮ್ಮ ಸಾಲದ ಪ್ರಮಾಣ GDPಯ 25% ದಾಟೋ ಹಾಗಿಲ್ಲ. ಕೆಲ ತಜ್ಞರು ಇದು 20% ದಾಟಿದ್ರೇ ಡೇಂಜರಸ್ ಅಂತ ಹೇಳ್ತಾರೆ. ಇರಲಿ, ನಾವು ಸರ್ಕಾರದ ಒಂದು ಮಾನದಂಡವನ್ನೇ ತಗೊಂಡ್ರೆ 25% ಮೀರೋ ಹಾಗಿಲ್ಲ ಅಂತ ತಗೊಂಡ್ರೂ ಕೂಡ ನಾವು 25ರ ಹೊಸಲಿಗೆ ಬಂದು ನಿಲ್ತಾ ಇದ್ದೀವಿ. ಆಲ್ರೆಡಿ ಸಾಲ ವಿಪರೀತ ವೇಗದಲ್ಲಿ ಏರ್ತಾ ಇದೆ. ಹಾಗಂತ ಇದೇನು ಸಿದ್ದರಾಮಯ್ಯ ಸರ್ಕಾರ ಒಂದೇ ಮಾಡಿರೋದಂತೇನಲ್ಲ. ಕಳೆದ ಹಲವು ವರ್ಷಗಳಿಂದಲೂ ಇದೇ ಟ್ರೆಂಡ್ ಇದೆ. ಕೋವಿಡ್ ಟೈಮ್ನಲ್ಲಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬೂಮ್ ಆಯಿತು. ಆವಾಗ ಸಾಲ ಜಗತ್ತಿನಾದ್ಯಂತ ಎಲ್ಲ ಸರ್ಕಾರಗಳು ಮಾಡಿದ್ವು, ಅನಿವಾರ್ಯತೆ ಇತ್ತು. ಬಟ್ ಅದಾದಮೇಲೂ ಕೂಡ ಇದು ಕಂಟ್ರೋಲಿಗೆ ಬರ್ತಾ ಇಲ್ಲ. GDP 25% ಹತ್ತಿರಕ್ಕೆ ನಾವು ಬಂದಾಗಿದೆ. 2013ರಲ್ಲಿ ನಮ್ಮ GDPಯ ಒಟ್ಟು ಸಾಲದ ಅನುಪಾತ 16.57% ಮಾತ್ರ ಇತ್ತು. ಆವಾಗಲೂ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇತ್ತು. 2015ರಲ್ಲಿ ಅದು 17%ಗೆ ರೈಸ್ ಆಯಿತು. 19ರಲ್ಲಿ 19.2%ಗೆ ಏರಿಕೆ ಆಯಿತು. ಆದರೆ 2022ರಲ್ಲಿ ಕೋವಿಡ್ ಮತ್ತು ಅದರ ಆಫ್ಟರ್ ಮ್ಯಾತ್ನಲ್ಲಿ 25.7%ಗೆ ಜಂಪ್ ಆಯಿತು. ಯಾಕಂದರೆ ಕೋವಿಡ್ ಟೈಮ್ನಲ್ಲಿ ಸಾಲವನ್ನು ಕೂಡ ಸರ್ಕಾರ ತುಂಬ ಮಾಡಬೇಕಾಗ ಬಂತು. GDP ಕೂಡ ಸರಿಯಾಗಿ ಗ್ರೋ ಆಗಲಿಲ್ಲ, ಆರ್ಥಿಕ ಚಟುವಟಿಕೆ ಕುಸಿತು. ಹೀಗಾಗಿ GDPಗೆ ಅನುಪಾತ ಕಂಪೇರ್ ಮಾಡಿದಾಗ ಸಾಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣ್ತು.
ಆ ರೀತಿ ಸರ್ಕಾರ ಹೇಳ್ತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯಕ್ಕಿಂತ ಮುಂಚೆ ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್ಗೆ 7 Sands ಟೂರಿಸಂ ಕಂಪನಿ ಹೊಸ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 1,43,500 ರೂಪಾಯಿ ಮಾತ್ರ. 3 ಕಂಟ್ರೀಸ್ 9 ನೈಟ್ 10 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್, ವೀಸಾ ಎಲ್ಲ ಸೇರಿರುತ್ತೆ. ಹಾಗೆ ಸೆಂಟೋಸಾ ಐಲ್ಯಾಂಡ್, ಯೂನಿವರ್ಸಲ್ ಸ್ಟುಡಿಯೋಸ್, ಸಿಂಗಪೂರ್ ಸಿಟಿ ಟೂರ್, ಕೌಲಾಲಂಪುರ್ ಸಿಟಿ ಟೂರ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, ಟ್ರಾವೆಲ್ ಇನ್ಶೂರೆನ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ಹೊರಡೋ ದಿನ ಮೇ 5, 2025. ಕೆಲವೇ ಸೀಟುಗಳ ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆದರೆ ಕೋವಿಡ್ ನಂತರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಗಲಿಲ್ಲ. 20%ಗಿಂತ ಕೆಳಗಡೆ ಹೋಗಲಿಲ್ಲ. 2023ರಲ್ಲಿ GDPಯ 23% ಸಾಲ ಇತ್ತು. ಒಟ್ಟು ಸಾಲ 5.35 ಲಕ್ಷ ಕೋಟಿಗೆ ಏರಿಕೆಯಾಯಿತು. 2024ರಲ್ಲಿ 23.68% ರೈಸ್ ಆಗಿ 6.55 ಲಕ್ಷ ಕೋಟಿಗೆ ತಲುಪಿತು ನಮ್ಮ ರಾಜ್ಯದ ಸಾಲ. ಈಗ ಅದು 7.64 ಲಕ್ಷ ಕೋಟಿ ರೂಪಾಯಿಗೆ ತಲುಪಬಹುದು ಅಂತ ಅಂದಾಜು ಮಾಡಲಾಗಿದೆ. ಈ ಮೂಲಕ 25%ನ ಅಂಚಿಗೆ ರಾಜ್ಯ ಬಂದು ನಿಂತ್ಕೊಂಡಿದೆ. ಹೇಗೇನು ಹೇಳ್ತಾ ಇದ್ದೀವಿ, GDP 25%, ರಾಜ್ಯ ಸರ್ಕಾರದ ಆದಾಯ ಇಷ್ಟಿದೆ, ಅದರಲ್ಲಿ ಕಾಲಭಾಗ ಸಾಲ ಇದೆ, ಹಂಗಲ್ಲ ಸ್ವಾಮಿ ಹೇಳ್ತಿರೋದು. ಇಡೀ ರಾಜ್ಯದ ಒಟ್ಟು GDPಯಲ್ಲೇ 25%ನಷ್ಟು ಸಾಲ. ಇಡೀ ರಾಜ್ಯದ GDP ಎಲ್ಲ ಸರ್ಕಾರದ ದುಡ್ಡಲ್ಲ, ಆದಾಯ ಅಲ್ಲ, ನಮ್ಮ ಗಮನಕ್ಕಿರಲಿ ಇದರಲ್ಲಿ. ಸೊ ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ ಅಂತ ಅಂದ್ಕೊಂಡ್ರೆ ಸಾಲವನ್ನು ಡಿವೈಡ್ ಮಾಡಿದಾಗ ಪ್ರತಿಯೊಬ್ಬರ ತಲೆ ಮೇಲೂ ಕೂಡ 1,09,236 ರೂಪಾಯಿ ಸಾಲ ಇದ್ದಂಗೆ ಆಯ್ತು ಈಗ. ಸೊ ಇದು ಆತಂಕಕಾರಿ. ಆರ್ಥಿಕ ಬೆಳವಣಿಗೆ ಏನಾದರೂ ಜೋರಾಗಿ ಆಗ್ತಾ ಇದೆಯಾ? 2023-24ರಲ್ಲಿ ಹೋದ ವರ್ಷ ರಾಜ್ಯದ ಆರ್ಥಿಕ ಬೆಳವಣಿಗೆ 10.2ರಷ್ಟಿತ್ತು. ನಮ್ಮ ನ್ಯಾಷನಲ್ ಎವರೇಜ್ಗಿಂತ ಜಾಸ್ತಿನೇ ಇರುತ್ತೆ. ನಮ್ಮ ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಸ್ಟೇಟ್ಸ್ ಅಲ್ವ ನಮ್ಮ ಸೌತ್ನಲ್ಲಿ. ಹಾಗಾಗಿ 2024-25ರಲ್ಲಿ ಇದು 7.4%ಗೆ ಕುಸಿದಿದೆ, ಡೌನ್ ಆಗಿದೆ. 3% ಕಿತ್ಕೊಂಡು ಹೋಗಿದೆ ಒಂದೇ ವರ್ಷಕ್ಕೆ. ಇದು ರಾಜ್ಯ ಸರ್ಕಾರವೇ ಕೊಟ್ಟಿರೋ ಲೆಕ್ಕ. ಇತ್ತೀಚೆಗೆ ನೀತಿ ಆಯೋಗ ಕೂಡ ಒಂದು ರಿಪೋರ್ಟ್ ಕೊಡ್ತು. ಅದರಲ್ಲಿ ರಾಜ್ಯಗಳ ವಿತ್ತೀಯ ಶಿಸ್ತನ್ನು ಕಾಯ್ದುಕೊಳ್ಳೋ ವಿಚಾರದಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದ್ದು, ಟಾಪ್ 3ನಲ್ಲಿದ್ದು ಒಂದೇ ಸಲ 10 ಸ್ಥಾನ ಕೆಳಗೆ ಕುಸಿದಿದೆ. ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢದಂಥ ರಾಜ್ಯಗಳು ಕೂಡ ನಮಗಿಂತ ಬೆಟರ್ ಆಗಿ ಆರ್ಥಿಕ ಶಿಸ್ತನ್ನು ಮ್ಯಾನೇಜ್ ಮಾಡಿ ಆ ಪಟ್ಟಿಯಲ್ಲಿ ಮೇಲಕ್ಕೆ ಹೋಗಿದ್ದಾವೆ. ಡೆಟ್ ಸಸ್ಟೈನಬಿಲಿಟಿ ಅಂದರೆ ಯಾವ ರಾಜ್ಯ ಸಾಲವನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಿದೆ ಅನ್ನೋದರಲ್ಲಿ ಕರ್ನಾಟಕ 100ಕ್ಕೆ ಬರೀ 6.7 ಪಾಯಿಂಟ್ಸ್ ಪಡ್ಕೊಂಡಿತ್ತು. ಕಳಪೆ ಸಾಧನೆ ಮಾಡಿದ ರಾಜ್ಯಗಳಲ್ಲಿ ಕರ್ನಾಟಕ ಟಾಪ್ 2ಕ್ಕೆ ಬಂದುಬಿಟ್ಟಿತ್ತು. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ರಾಜ್ಯಗಳಲ್ಲಿ ಒಡಿಶಾ 64 ಅಂಕ, ಉತ್ತರ ಪ್ರದೇಶ 44 ಅಂಕಗಳನ್ನು ಪಡ್ಕೊಂಡಿದ್ವು. ವೆಸ್ಟ್ ಬೆಂಗಾಲ್ ಕೂಡ 20 ಅಂಕಗಳನ್ನು ಪಡ್ಕೊಂಡಿತ್ತು. ತೆಲಂಗಾಣ 11 ಅಂಕವನ್ನು ಪಡ್ಕೊಂಡಿತ್ತು. ಆದರೆ ಕರ್ನಾಟಕ ಬರೀ 6.7 ಅಂಕವನ್ನು ಪಡ್ಕೊಂಡು ಸೆಕೆಂಡ್ ವರ್ಸ್ಟ್ ಪ್ಲೇಸ್ನಲ್ಲಿತ್ತು. ಮೊದಲ ಸ್ಥಾನದಲ್ಲಿ ಆಂಧ್ರ ಇತ್ತು, ಅವರು ಶೂನ್ಯ ಸುತ್ತಿದ್ರು. ಆಂಧ್ರಕ್ಕಾದರೂ ಒಂದು ಕಾರಣ ಇದೆ. ಡಿವಿಷನ್ ಆಯಿತು ಆಂಧ್ರ. ನಮ್ಮಲ್ಲಿ ಬೆಂಗಳೂರು ಇದ್ದಂತೆ ಹೈದರಾಬಾದ್ ಇತ್ತು ಅವರಿಗೆ, ಅದು ತೆಲಂಗಾಣಕ್ಕೆ ಹೋಯಿತು. ಆಂಧ್ರ ಪ್ರದೇಶದ ಕೈ ಖಾಲಿ ಆಯಿತು. ಆಮೇಲೆ ಜಗನ್ ಸರ್ಕಾರ ಬಂದಾಗ ಬರೀ ವೆಲ್ಫೇರ್ ಸ್ಕೀಮ್ಗಳ ಹೆಸರಲ್ಲಿ ಅವರು ಸಿಕ್ಕಾಪಟ್ಟೆ ಉಚಿತಗಳನ್ನು ಹಂಚಿದ್ರು. ಆಂಧ್ರದ ಬೊಕ್ಕಸ ಫುಲ್ ಕಿತ್ಕೊಂಡು ಹೋಯಿತು. ಆದರೆ ಕರ್ನಾಟಕದಲ್ಲಿ ಅಂಥ ಯಾವ ನಗರವೂ ಎಲ್ಲಿಗೂ ಹಾರು ಹೋಗಿಲ್ಲ. ನಮ್ಮಲ್ಲಿ ವಿಶ್ವದಲ್ಲೇ ಒಂದು ಬೂಮಿಂಗ್ ಎಕಾನಮಿಯನ್ನು ಕೊಡ್ತಾ ಇರೋ ಬೆಂಗಳೂರನ್ನೋ ಕಾಮಧೇನು ನಮ್ಮ ಹತ್ರ ಇದೆ. ಸ್ಟಾರ್ಟಪ್, ಯೂನಿಕಾರ್ನ್, IT, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲದರಲ್ಲೂ ಕೂಡ ಆದಾಯ ಜನರೇಟ್ ಆಗ್ತಾ ಇದೆ. ಆದರೂ ಕೂಡ ನಾವು ಆರ್ಥಿಕ ಶಿಸ್ತಿನಲ್ಲಿ ಕಳಪೆ ಪ್ರದರ್ಶನವನ್ನು ತೋರಿಸ್ತಾ ಇದ್ದೀವಿ ಅಂತ ಈ ಟೇಬಲ್ಸ್ ಡೇಟಾ ಹೇಳ್ತಾ ಇದ್ದಾವೆ. ಹಾಗಂತ ಕರ್ನಾಟಕ ಮಾತ್ರ ಅಲ್ಲ, ಹಲವು ರಾಜ್ಯಗಳು ಈ ರೀತಿ ಅಪಾಯದ ಅಂಚನ್ನು ದಾಟಿವೆ. ಪಂಜಾಬ್ 25 44% ದಾಟಿ ಓಡ್ತಾ ಇದೆ. ಕತೆ ಬಹಳ ಕಷ್ಟ ಇದೆ ಅವ್ರದ್ದು. ಪಶ್ಚಿಮ ಬಂಗಾಳದ ಸಾಲ ಅಲ್ಲಿನ GDPಯ 39% ಇದೆ. ನಿಮ್ಮ ಮಾಹಿತಿಗಿರಲಿ, ಸ್ವಾತಂತ್ರ್ಯ ಬಂದ ಟೈಮ್ನಲ್ಲಿ ದೇಶದ 1/4 ಭಾಗದಷ್ಟು ಆರ್ಥಿಕತೆ ಪಶ್ಚಿಮ ಬಂಗಾಳದಿತ್ತು ಆವಾಗ. ಈಗ 39% ಸಾಲದಲ್ಲಿ ಮುಳುಗಿದ್ದಾರೆ. ಇನ್ನು ಕೇರಳ ಮತ್ತು ರಾಜಸ್ಥಾನಗಳು ತಲಾ 37% ಸಾಲವನ್ನು ಹೊಂದಿವೆ. ಉಚಿತಗಳ ತವರು ತಮಿಳುನಾಡು ಮತ್ತು ಮಧ್ಯಪ್ರದೇಶದಲ್ಲಿ 31% ಸಾಲ ಇದೆ. ಆಂಧ್ರ 34%, ಉತ್ತರ ಪ್ರದೇಶದ್ದು 30% ಇದೆ. ಹಾಗಂತ ಎಲ್ಲರೂ ಹೀಗೆ ಇದ್ದಾರೆ ಅಂತ ಅನ್ಕೋಬೇಡಿ. ಆದರೆ ಒಂದಷ್ಟು ಸ್ಟೇಟ್ಸ್ ಕಮ್ಮಿನೂ ಇದ್ದಾವೆ. ಮಹಾರಾಷ್ಟ್ರ 18% ಮಾತ್ರ ಇದೆ, ಗುಜರಾತ್ 18% ಮಾತ್ರ ಇದೆ. ಒಡಿಶಾ ನೋಡಿ ಬರೀ 13.6% ಅಷ್ಟೇ ಇದೆ ಅವರು ಸಾಲ GDP ಕಂಪೇರ್ ಮಾಡಿದ್ರೆ. ಸದ್ಯಕ್ಕೆ ದೊಡ್ಡ ರಾಜ್ಯಗಳ ಪೈಕಿ 25% ಒಳಗಿರೋ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಕೂಡ ಬರುತ್ತೆ. ಆದರೆ ನಾವು ಆ ಬ್ರ್ಯಾಕೆಟನ್ನು 25ರ ಆ ಆತಂಕ ವೆರಿ ವೆರಿ ಡೇಂಜರಸ್ ಲೆವೆಲನ್ನು ದಾಟೋದ್ರ ಹತ್ತಿರದಲ್ಲಿದ್ದೀವಿ. ನೀವು ಡೇಟಾ ನೋಡ್ತಾ ಇದ್ದೀರಾ.
2019ರಿಂದ 2024 ನಡುವೆ ನಮ್ಮ ಸಾಲದ ಪ್ರಮಾಣ 109% ಜಂಪ್ ಆಗಿದೆ. ಈ ಅವಧಿಯಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋ ರಾಜ್ಯಗಳಲ್ಲಿ ನಾವು ಸೆಕೆಂಡ್ ಪ್ಲೇಸ್ನಲ್ಲಿದ್ದೇವೆ. ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, ಅವರು 114% ಸಾಲ ಮಾಡಿದ್ದಾರೆ. ಮೂರನೇ ಸ್ಥಾನದಲ್ಲಿ ತಮಿಳುನಾಡಿದೆ, 108% ಸಾಲ ಮಾಡಿದ್ದಾರೆ. ಇನ್ನು ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಪ್ರಕಾರ 2028 ಹೊತ್ತಿಗೆ ದೇಶದ ಕೆಲ ಟಾಪ್ ರಾಜ್ಯಗಳು 40% ಸಾಲದ ಅನುಪಾತವನ್ನು ದಾಟಿ ಹೋಗ್ತವೆ. ಪಂಜಾಬ್ 50%, GDP 50% ಸಾಲವನ್ನು ಹೊಂದಿರ್ತಾರೆ ಅಂತ ಅಂದಾಜು ಮಾಡಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ತನ್ನ ಮುಂದಿರೋ ರೆಡ್ ಲೈನನ್ನು ದಾಟುತ್ತಾ ಅಥವಾ ಹಾಗೆ ಹಿಂದೆ ಸರಿತಾ ಆರ್ಥಿಕ ಶಿಸ್ತನ್ನು ಸರಿ ಮಾಡಿಕೊಳ್ತಾರಾ ನೋಡಬೇಕು. ಆದರೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದ ಇದುವರೆಗಿನ ಖರ್ಚು ಹೊರತುಪಡಿಸಿ 51,000 ಕೋಟಿ ಎಕ್ಸ್ಟ್ರಾ ಎಲ್ಲಿಂದನಾರು ತರಲೇಬೇಕು ಅವರು. ಆ ರೀತಿ ಪರಿಸ್ಥಿತಿ ಇದೆ. ಸರ್ಕಾರದ ಸಚಿವರುಗಳೇ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋಕ್ಕೆ ಶುರು ಮಾಡಿದ್ದಾರೆ. ಹೊರೆ ಆಗ್ತಿದೆ ಅಂತ ಹೇಳಿ ಗುಸು ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ನೋಡಬೇಕು. 16 ಬಾರಿ ಬಜೆಟ್ ಮಂಡಿಸಿರೋ ಖ್ಯಾತಿಯನ್ನು ಹೊಂದಿರೋ ಸಿದ್ದರಾಮಯ್ಯ ಸರ್ಕಾರ ವಾಪಸ್ 20ರ ಒಳಗಡೆ GDP ಕಂಪ್ಯಾರಿಸನ್ನಲ್ಲಿ 20% ಒಳಗೆ ನಮ್ಮ ಸಾಲವನ್ನು ತಗೊಂಬರ್ತಾರಾ? ಮುಂದಿನ ದಿನಗಳಲ್ಲಾದರೂ ಕೂಡ ಸಾಧ್ಯ ಆಗುತ್ತಾ ಅನ್ನೋದು ದೊಡ್ಡ ಚಾಲೆಂಜ್. ತಗೊಂಬಂದರೆ ಇಟ್ ವಿಲ್ ಬಿ ಗ್ರೇಟ್, ದೊಡ್ಡ ಸಾಧನೆ ಆಗುತ್ತೆ ಅದು. ಬಟ್ ಸಾಧ್ಯ ಆಗೋದು ಬಹಳ ಕಷ್ಟ ಈಗಿನ ಲೆಕ್ಕಾಚಾರದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.